ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀ ಬನಶ್ರೀ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸೆಕೆಂಡ್ ಇಯರ್ ರಾಜ್ಯಶಾಸ್ತ್ರ ನೀಲನಕ್ಷೆಯ ಕುರಿತು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ರಾಜ್ಯಶಾಸ್ತ್ರ ನೀಲನಕ್ಷೆ ನೋಡೋಣ. ಇದೆ ನೋಡಿ, ರಾಜ್ಯಶಾಸ್ತ್ರ ದ್ವಿತೀಯ PUC ನೀಲಿನಕ್ಷೆ 2026. ರಾಜ್ಯಶಾಸ್ತ್ರ ಪೇಪರ್ ಏನವಲ್ಲ, ಇದರ ಪ್ರಕಾರ ಈ ನೀಲಿನಕ್ಷೆ ಪ್ರಕಾರ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ಬೀಳುತ್ತೆ. ಈ ಟೋಟಲ್ 10 ಅಂಕಗಳನ್ನು ಕೇಳುತ್ತಾರೆ. ಇನ್ನು 2ನೇ ಅಧ್ಯಾಯ ಚುನಾವಣೆಗಳು ಭಾರತದ ಪಕ್ಷ ಪದ್ಧತಿ. ಇದರಲ್ಲಿ 14 ಅಂಕಗಳನ್ನು ಕೇಳುತ್ತಾರೆ. ಒಂದು ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. 2 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. ಇನ್ನು 10 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 10 ಅಂಕಗಳು. ಇನ್ನು 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಇದರಲ್ಲಿ 10 ಅಂಕಗಳನ್ನು ಕೇಳುತ್ತಾರೆ. ಒಂದು ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. 2 ಅಂಕಕ್ಕೆ 4 ಪ್ರಶ್ನೆ ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 5. ಇನ್ನು 4ನೇ ಅಧ್ಯಾಯ ಸಾಮಾಜಿಕ ಚಳವಳಿಗಳು, ರಾಜಕೀಯ ಪರಿಣಾಮಗಳು. ಇದರಲ್ಲಿ 12 ಅಂಕಗಳನ್ನು ಕೇಳುತ್ತಾರೆ. ಒಂದು ಅಂಕಕ್ಕೆ 5 ಪ್ರಶ್ನೆಗಳನ್ನು ಕೇಳುತ್ತಾರೆ. 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಸವಾಲುಗಳು. ಇದರಲ್ಲಿ 18 ಅಂಕಗಳನ್ನು ಕೇಳುತ್ತಾರೆ. ಒಂದು ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 10 ಅಂಕಗಳು. ಇನ್ನು ದೃಷ್ಟಿವಿಕಲಚೇತನರಿಗೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 6ನೇ ಅಧ್ಯಾಯ ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು. ಇದರಲ್ಲಿ 11 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 10 ಅಂಕ. ಇನ್ನು ದೃಷ್ಟಿವಿಕಲಚೇತನರಿಗೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 7ನೇ ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಇದರಲ್ಲಿ 13 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. 2 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. ಇನ್ನು 10 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 10 ಅಂಕಗಳು. ಇನ್ನು 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಇದರಲ್ಲಿ 15 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ. 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 2 ಪ್ರಶ್ನೆಗಳು ಅಂದರೆ ಟೋಟಲ್ 10 ಅಂಕಗಳು. ದೃಷ್ಟಿವಿಕಲಚೇತನರಿಗೆ 1 ಪ್ರಶ್ನೆಯನ್ನು ಕೇಳುತ್ತಾರೆ. ಲಾಸ್ಟ್ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. 9ನೇ ಅಧ್ಯಾಯ. ಇದರಲ್ಲಿ 16 ಪ್ರಶ್ನೆಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 4 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು 10 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 10 ಅಂಕಗಳು. ಇವು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೋಡಿಕೊಂಡು ಪೇಪರನ್ನು ಬರಿಬೋದು. 1 ಅಂಕಕ್ಕೆ 16 ಪ್ರಶ್ನೆಗಳನ್ನು ಕೇಳುತ್ತಾರೆ. 16 ಪ್ರಶ್ನೆಗಳನ್ನು ಉತ್ತರಿಸಬಹುದು. ಇನ್ನು 2 ಅಂಕಕ್ಕೆ 8 ಪ್ರಶ್ನೆಗಳನ್ನು ಕೇಳುತ್ತಾರೆ. 5 ಪ್ರಶ್ನೆಗಳನ್ನು ಬರಿಬೇಕು. ಇನ್ನು 5 ಅಂಕಗಳಿಗೆ 9 ಪ್ರಶ್ನೆಗಳನ್ನು ಕೇಳುತ್ತಾರೆ. 6 ಪ್ರಶ್ನೆಗಳನ್ನು ಬರಿಬೇಕು. ಇನ್ನು 10 ಅಂಕಕ್ಕೆ 4 ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದರಲ್ಲಿ 2 ಪ್ರಶ್ನೆಗಳನ್ನು ಬರಿಬೇಕು. ಈ ಪ್ರಶ್ನೆ ಪತ್ರಿಕೆ 120 ಮಾರ್ಕ್ಸ್ಗಳಿರುತ್ತದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲು 3 ಗಂಟೆ ಅವಕಾಶ ಇರುತ್ತದೆ. ಈ ನೀಲಿನಕ್ಷೆ ನೋಡಿದರೆ ನಿಮಗೆ ಈಸಿಯಾಗಿ ಬರೆಯಲು ಅವಕಾಶ ಸಿಗುತ್ತದೆ. ಧನ್ಯವಾದಗಳು.